ಹಾಯ್ ವೀಕ್ಷಕರೇ, ನಿಮಗೆಲ್ಲರಿಗೂ ವೃದ್ಧಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತ. ನಾನಿವತ್ತು ನಿಮ್ಮೆಲ್ಲರಿಗೂ ಲೆಮನ್ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಲೆಮನ್ ರೈಸಲ್ಲಿ ಏನಪ್ಪ ವಿಶೇಷ, ನೀವೇನು ಹೊಸದಾಗಿ ಹೇಳ್ಕೊಡ್ಬಿಡ್ತೀರಾ, ನನಗೂ ಗೊತ್ತು ಅಂತ ನಿಮ್ಗೆ ಸಾಕಷ್ಟು ಜನರಿಗೆ ಅನಿಸಿರುತ್ತೆ ಅಲ್ವಾ. ನನಗೆ ಗೊತ್ತು ಅನಿಸೇ ಇರುತ್ತೆ. ಆದರೆ ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಎಲ್ಲ ಚಿತ್ರಾನ್ನಕ್ಕೂ ಸಾಮಾನ್ಯ ನೀವು ನೋಡಿ ಎಲ್ಲ ಪದಾರ್ಥಗಳನ್ನು ಹಾಕ್ತಾರೆ. ಆದ್ದರಿಂದ ನೀವು ಏನು ಚಿತ್ರಾನ್ನ ತಿನ್ನಿ ಒಂದೇ ಟೇಸ್ಟ್ ಇರುತ್ತೆ. ಏನು ವ್ಯತ್ಯಾಸ ಅಂದರೆ, ಟೊಮೊಟೊ ಹಾಕಿದರೆ ಟೊಮೊಟೊ ಚಿತ್ರಾನ್ನ, ಪುದೀನ ಹಾಕಿದರೆ ಪುದೀನ ಚಿತ್ರಾನ್ನ, ಕರಿಬೇವು ಹಾಕಿದರೆ ಕರಿಬೇವು ಚಿತ್ರಾನ್ನ, ಅಷ್ಟೇ ವ್ಯತ್ಯಾಸ. ಟೇಸ್ಟಲ್ಲಿ ಅಷ್ಟಾಗಿ ದೊಡ್ಡ ಗ್ಯಾಪ್ ಅನಿಸೋದೇ ಇಲ್ಲ ನಮಗೆ. ಏನಾಗ್ಬಿಟ್ಟಿದೆ ಅಂದರೆ, ಎಲ್ಲದಕ್ಕೂ ಎಲ್ಲ ಪದಾರ್ಥ ಇದೆ ಮನೆಯಲ್ಲಿ ಅಂತ ಅಂದ್ಬಿಟ್ಟು ತೊಗೊಂಡು ಹಾಕಿ ಈ ಲೆಮನ್ ಚಿತ್ರಾನ್ನ ಸಹ ಕೆಟ್ಟೋಗ್ಬಿಟ್ಟಿದೆ. ಮೊದಲೆಲ್ಲ ಲೆಮನ್ ಚಿತ್ರಾನ್ನಕ್ಕೆ ಕೆಲವೊಂದು ಮಿನಿಮಲ್ ಇಂಗ್ರೀಡಿಯೆಂಟ್ಸ್ ಮಾತ್ರ ಬಳಸ್ತಾಯಿದ್ರು. ಅದಕ್ಕೆ ಅದು ನೀವು ನೋಡಿ ಸಾಮಾನ್ಯ ಹೊರಗಡೆ ಎಲ್ಲಾದರೂ ಹೋಗಿ ತಿಂದಾಗ ಏನಂದ್ರೆ ಏನೂ ಇರಲ್ಲ, ಒಂದೆರಡು ಪದಾರ್ಥ ಇರುತ್ತೆ. ಏನು ಚೆನ್ನಾಗಿತ್ತು ಗೊತ್ತಾ ಆ ಲೆಮನ್ ಚಿತ್ರಾನ್ನ, ಮತ್ತೆ ಹೋಗಿ ತಿನ್ನಬೇಕು ಅಲ್ಲಿ ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ಕಾರಣ ಕೆಲವೊಂದು ಟಿಪ್ಗಳಿದೆ, ಕೆಲವೊಂದು ಪದಾರ್ಥಗಳಿದೆ. ಅದನ್ನು ಯಾವಾಗ ಹೇಗೆ ಹಾಕಬೇಕು ಅದರಲ್ಲೂ ಸಹ ವ್ಯತ್ಯಾಸ ಇದೆ. ಅದಲ್ಲದೆ ಕೆಲವೊಂದು ಪದಾರ್ಥನ ಈ ಲೆಮನ್ ಚಿತ್ರಾನ್ನ ಮಾಡುವಾಗ ಬಳಸಲೇಬಾರ್ದು. ಅದ್ಯಾವುದು ಇದೆಲ್ಲನೂ ಸಹ ನಮ್ಮ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಸ್ಟವ್ ಹಚ್ಚಿ ನಿಮಗೆ ಸೂಕ್ತ ಅನಿಸುವಂತಹ ಪಾತ್ರೆನ ಇಟ್ಟು ಅದನ್ನು ಬಿಸಿಯಾಗೋದಕ್ಕೆ ಬಿಟ್ಬಿಡಿ. ಅದರಲ್ಲಿ ನೀರೇನಾದರೂ ಇದ್ದರೆ ಅದು ಆವಿಯಾಗಿ ಹೋಗ್ಬಿಡಿ. ಅದಾದ ನಂತರ ಪಾತ್ರೆಗೆ 2-3 ಚಮಚ ಎಣ್ಣೆ ಹಾಕಿ ಅದು ಬಿಸಿ ಆಗೋದಕ್ಕೆ ಬಿಟ್ಬಿಡಿ. ಅದು ಬಿಸಿಯಾಗಿದೆ ಅಂತ ನಿಮಗೆ ಖಾತ್ರಿ ಆದ ನಂತರ ಒಂದು ಅರ್ಧ ಚಮಚ ಕಪ್ಪು ಸಾಸಿವೆನ ಹಾಕಿ. ಸಾಸಿವೆ ಚಟ ಅನ್ನಬೇಕು. ಸಾಸಿವೆ ಏನಾದರೂ ಸಿಡಿಲಿಲ್ಲ ಅಂತ ಹೇಳಿದ್ರೆ ಅದು ಬಾಯಿಗೆ ಸಿಕ್ಕಿದ್ರೆ ಕಹಿಯಾಗಿರುತ್ತೆ. ಹಾಗೆ ಸಾಸಿವೆ ಹಾಕೋದನ್ನು ಸಹ ನೀವು ಮರಿಲೇಬಾರ್ದು. ಸಾಸಿವೆಯ ಒಗರು ಚಿತ್ರಾನ್ನಕ್ಕೆ ಫ್ಲೇವರ್ ಹೆಚ್ಚಾಗಿ ಕೊಡುತ್ತೆ. ಸಾಸಿವೆ ಸಿಡಿದ ನಂತರ ಸ್ಟವ್ ಉರಿನ ಕಡಿಮೆ ಮಾಡ್ಕೊಳ್ಳಿ. ನೀವು ಚಿತ್ರಾನ್ನನ 1-2 ಅಥವಾ 5-6 ಮಂದಿಗೆ ಮಾತ್ರನೇ ಮಾಡ್ತಾ ಇದ್ದೀರಿ ಎಂದಾಗ ನಾವು ಈಗ ಹಾಕುವ ಮುಂದಿನ ಪದಾರ್ಥಗಳು ಜಾಸ್ತಿ ಉರಿ ಇದ್ದಾಗ ಕಪ್ಪಾಗಿ ಸೀದೋಗೋ ಕಾರಣ ಸ್ಟವ್ ಉರಿನ ಕಂಪ್ಲೀಟಾಗಿ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಸ್ಟವ್ದು ಫ್ಲೇಮ್ ಕಡಿಮೆ ಮಾಡಿದ ನಂತರ 8-10 ಕಾಳು ಮೆಂತ್ಯ ಹಾಕಿ, ಅರ್ಧ ಚಮಚ ಉದ್ದಿನಬೇಳೆ, 2 ಚಮಚ ಕಡಲೆಬೇಳೆ ಹಾಕಿ. ಇದಾದ ನಂತರ 1-2 ಚಮಚೆ ಕಡಲೆಕಾಯಿ ಬೀಜ. ನಿಮಗೆ ಜಾಸ್ತಿ ಬೇಕಂದರೆ ಹೆಚ್ಚಾಗೂ ಸಹ ಬಳಸ್ಬೋದು. ಜಾಸ್ತಿ ಕಡಲೆಕಾಯಿ ಬೀಜ ಬಾಯಿಗೆ ಸಿಕ್ತು ಅಂದರೂ ಅಷ್ಟಾಗಿ ಚೆನ್ನಾಗಿರೋದಿಲ್ಲ. ಹಿತಮಿತವಾಗಿ ಹಾಕಿ. ಕಡಲೆ ಬೀಜದ ಪರಿಮಳ ನಿಮ್ಮ ಮೂಗಿಗೆ ಹೊಡಿತಾ ಇದೆ, ಹಾಗೆ ಕಡಲೆ ಬೀಜ ಸೀಳಿದೆ ಅಂತಂದರೆ ಅಷ್ಟೇ ಸಾಕು. ನಸುಗಂಪು ಬಣ್ಣಕ್ಕೆ ಬಂದಿರುತ್ತೆ, ಅಷ್ಟು ಬಣ್ಣ ಬಂದರೆ ಸಾಕು. ಅದಕ್ಕಿಂತ ಹೆಚ್ಚು ಕಡಲೆ ಬೀಜ ಹುರಿದ್ರೆ ಕರಕಲಾಗುತ್ತೆ, ಟೇಸ್ಟ್ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ಮಧ್ಯಕ್ಕೆ ಸೀಳಿಕೊಂಡಂತಹ 2 ಹಸಿರು ಮೆಣಸಿನಕಾಯಿ, ಇದ್ರ ಜೊತೆಗೆ 1 ಕೆಂಪು ಮೆಣಸಿನಕಾಯಿ ಮುರಿದು ಹಾಕಬೇಕು. ಮರೆಯದೆ ಈ ಒಣಮೆಣಸಿನಕಾಯಿ ಹಾಕಲೇಬೇಕು ನೀವು ಹಸಿರು ಮೆಣಸಿನಕಾಯಿ ಜೊತೆಗೆ. ಇಲ್ಲಿ ಹಸಿರು ಮೆಣಸಿನಕಾಯಿನೂ ಬಳಸಿದ್ದೀವಿ, ಹಾಗೆ ಕೆಂಪು ಮೆಣಸಿನಕಾಯಿನೂ ಬಳಸ್ತಾ ಇದ್ದೀವಿ. ಯಾಕೆ ಎರಡನ್ನೂ ಬಳಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಹಸಿರು ಮೆಣಸಿನಕಾಯಿ ಟೇಸ್ಟೇ ಬೇರೆ, ಕೆಂಪು ಮೆಣಸಿನಕಾಯಿ ಟೇಸ್ಟೇ ಬೇರೆ. ಎರಡು ಬೆರೆತಾಗ ನಿಮಗೆ ಬೇರೆ ರೀತಿಯಾದಂಥ ಸ್ವಾದ ಬರುತ್ತೆ. ಅದಕ್ಕಾಗಿ ಮರಿದನೆ ಬಳಸಿ. 1-2 ನಿಮಿಷ ಇದೇ ರೀತಿ ಉರಿತಾ ಇರಿ. ಇದಾದ ನಂತರ ನೀವು ಕರಿಬೇವಿನ ಸೊಪ್ಪು 10-12 ಎಲೆಯನ್ನು ತಗೊಂಡು ಕೈಯಿಂದ ಕತ್ತರಿಸಿ ಹಾಕಿ. ಈ ಕೈಯಿಂದ ಕತ್ತರಿಸಿ ಹಾಕೋದ್ರಿಂದ ಅದ್ರದ್ದು ಕರಿಬೇವಿನ ಸೊಪ್ಪಿನ ಘಮ ಆ ಎಣ್ಣೆಯಲ್ಲಿ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ. ಈ ಅಡುಗೆ ಮಾಡುವಾಗ ಈ ಸಣ್ಣ ಸಣ್ಣ ವ್ಯತ್ಯಾಸಗಳಿದೆಯಲ್ಲ, ಇವುಗಳೇ ತಿಂಡಿ ತಿನಿಸುಗಳ ಸ್ವಾದ ಮತ್ತು ಪರಿಮಳವನ್ನು ಹೆಚ್ಚಿಸುತ್ತೆ. ಎಲ್ಲರೂ ಹಾಕೋ ಹಾಗೆ ಹಾಕಿದ್ದೀನಿ, ನಂದು ಯಾಕೆ ಅಡುಗೆ ಚೆನ್ನಾಗಾಗಲಿಲ್ಲ ಅಂದರೆ ಕಾರಣ ಇವುಗಳೇ. ಪದಾರ್ಥಗಳನ್ನು ಹಾಕುವಾಗ ಬೇಯಿಸುವ ರೀತಿ, ಹದ ಇವೆಲ್ಲ ಹಿಂದು ಮುಂದು ಸ್ವಲ್ಪ ವ್ಯತ್ಯಾಸ ಆದರೂ ಬೇರೆ ಬೇರೆ ರೀತಿಯಾದ ಸ್ವಾದನೆ ಕೊಡುತ್ತೆ, ಮರಿಬೇಡಿ. ನೀವೇನಾದರೂ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀರಾ ಅಂತ ಹೇಳಿದ್ರೆ ಕೊತ್ತಂಬರಿ ದಂಟನ್ನು ಹೆಸಿದೇನೆ, ಕೊತ್ತಂಬರಿ ಆ ಹಿಂದಿನ ದಂಟು ನಾರಿಲ್ಲದೆ ಇರೋದನ್ನು ನೀವು ಸಣ್ಣಗೆ ಕತ್ತರಿಸ್ಕೊಂಡು ಈಗಲೇ ಹಾಕಿ 1-2 ನಿಮಿಷ ಹುರಿದುಕೊಳ್ಳಿ. ಸೊಪ್ಪಿನ ಭಾಗ ಏನಿದೆ ಅದನ್ನು ಉಳಿಸ್ಕೊಳ್ಳಿ. ಇದಾದ ನಂತರ ಮರಿದೇನೆ 1/4 ಚಮಚ ಹಿಂಗನ್ನು ಹಾಕಿ. ಇದನ್ನು ಮರಿಬೇಡಿ. ಇದು ಜೀರ್ಣಕಾರಿ ಕೂಡ. ತಿಂದ ಪದಾರ್ಥನ ಚೆನ್ನಾಗಿ ಜೀರ್ಣ ಸಹ ಮಾಡುತ್ತೆ, ಚಿತ್ರಾನ್ನಾಗೆ ಒಳ್ಳೆ ಫ್ಲೇವರ್ನ ಕೊಡುತ್ತೆ. ಆಗಿನವರು ಊಟ ತಿನಿಸುಗಳಲ್ಲಿ ಹಾಕುವ ಪದಾರ್ಥಗಳನ್ನು ಆಲೋಚಿಸ್ಕೊಂಡೇ ಜೋಡಿಸಿದ್ದಾರೆ, ಅದನ್ನು ನಾವು ಮರಿಬಾರ್ದು. ಹಿಂಗೆ ಹಾಕಿದ ನಂತರ 1 ಸಲ ಅಲುಗಾಡಿಸಿ, ಅದರ ನಂತರ 1/4 ಚಮಚೆ ಅರಿಶಿನ ಹಾಕಿ. ಅರಿಶಿನ ಜಾಸ್ತಿನೂ ಸಹ ಬಳಸಬೇಡಿ. ಇಲ್ಲಿ ಅರಿಶಿನ ಇದೆ ಅಂತ ನೀವು ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ, ಸ್ವಲ್ಪನೇ ಹಾಕಿ. ಜಾಸ್ತಿ ಅರಿಶಿನ ಹಾಕೋದ್ರಿಂದ ಏನಾಗುತ್ತೆ,
ಈ ನಿಂಬೆ ಚಿತ್ರಾನ್ನದಲ್ಲಿ ಆ ಅರಿಶಿನದ ಫ್ಲೇವರೇ ಜಾಸ್ತಿ ಆಗಿಬಿಡುತ್ತೆ, ಬಾಯಿಗೆ ಅರಿಶಿನ ಸಿಕ್ದಂಗೆ ಆಗುತ್ತೆ. ಇಲ್ಲಿ ನಾವು ಲೆಮನ್ ರೈಸ್ಗೆ ಅಂದರೆ ನಿಂಬೆ ಚಿತ್ರಾನ್ನಕ್ಕೆ ಈ ಅರಿಶಿನವನ್ನು ಕೇವಲ ಬಣ್ಣಕ್ಕಾಗಿ ಬಳಸ್ತಾ ಇದ್ದೀವಿ. ಅದನ್ನು ಜ್ಞಾಪಕದಲ್ಲಿಸ್ಕೊಳ್ಳಿ. ಜಾಸ್ತಿ ಹಾಕಿದ್ರೆ ನೀವು ಅರಿಶಿನದ ಫ್ಲೇವರೇ ಜಾಸ್ತಿ ಹೊಡೆಯುತ್ತೆ. ಆರೋಗ್ಯಕ್ಕೆ ಒಳ್ಳೇದು ಅಂದ್ಬಿಟ್ಟು ಜಾಸ್ತಿನೂ ಸಹ ಇಲ್ಲಿ ಬಳಸೋದಕ್ಕೆ ಹೋಗ್ಬಿಡಿ. ಲೆಮನ್ ರೈಸ್ದು ಟೇಸ್ಟ್ನ ತುಂಬಾ ಬದಲಾಯಿಸ್ಬಿಡತ್ತೆ. ಗಮನದಲ್ಲಿ ಇಸ್ಕೋಬೇಕು ನೀವು ಇದನ್ನು. ಈ ಅರಿಶಿನ ಎಣ್ಣೆಯಲ್ಲಿ ಬೆರೆಯುವಂತೆ ಕೈ ಆಡಿಸ್ಕೊಳ್ಳಿ. ಇದಾದ ಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಡಿ. ನಿಮ್ಮ ಅಡುಗೆಗೆ ಬೇಕಾದ ಅಂದರೆ ಎಷ್ಟು ಜನರಿಗೆ ನೀವು ಮಾಡ್ತಾಯಿದ್ದೀರಾ ಅಷ್ಟಕ್ಕೂ ಸರಿ ಹೊಂದೋ ಹಾಗೆ ಉಪ್ಪನ್ನು ಹಾಕದೆ ಅದರಲ್ಲಿ ಅರ್ಧ ಭಾಗ ಮಾತ್ರ ಇಲ್ಲಿ ಈಗ ಪುಡಿ ಉಪ್ಪನ್ನು ಹಾಕಿ ಕೈ ಆಡಿಸಿ. ಕಲ್ಲುಪ್ಪನ್ನು ಬಳಸಬೇಡಿ. ಕಲ್ಲುಪ್ಪು ಹಾಕೋದ್ರಿಂದ ಉಪ್ಪು ಕರಗೋದೇ ಇಲ್ಲ. ಪುಡಿ ಉಪ್ಪನ್ನೇ ಬಳಸಬೇಕಿಲ್ಲಿ. ಈಗ ನಮ್ಮ ನಿಂಬೆಹಣ್ಣಿನ ಚಿತ್ರಾನ್ನ ಆಲ್ಮೋಸ್ಟ್ ತಯಾರಾದಂತೆ ಲೆಕ್ಕ. ಹಾಂ, ನನಗೆ ಗೊತ್ತು ನಿಂಬೆ ರಸ ಇನ್ನೂ ಹಾಕಿಲ್ಲ ಅಂತ. ನಾವು ಗೊಜ್ಜು ಮಾಡುವಾಗ ಸ್ಟವ್ ಉರಿತಾ ಇದ್ದಾಗಲೇ ನಿಂಬೆ ರಸ ಹಾಕಬಾರ್ದು ಅಂತ ಕೆಲವ್ರು ಹೇಳ್ತಾರೆ. ಯಾಕೆ ಹೇಳ್ತಾರೆ? ನಾನು ಹಾಕಬಾರ್ದು. ಆದರೆ ನಿಜವಾದ ಕಾರಣ ಏನು ಗೊತ್ತಾ? ಆಗಿನ ಕಾಲದಲ್ಲಿ ಜಾಸ್ತಿಯಾಗಿ ಕಬ್ಬಿಣದ ಬಾಂಡೆನ ಬಳಸ್ತಾ ಇದ್ರು. ಈ ಕಬ್ಬಿಣದ ಬಾಂಡಿಗೆ ನೀವು ನಿಂಬೆ ರಸನ ಹಾಕಿದ ತಕ್ಷಣ ಆ ಕಬ್ಬಿಣದ ಅಂಶ ಬಿಟ್ಟು ಹೋಗ್ಬಿಡುತ್ತೆ. ನೀವು ಹಾಕಿ ನೋಡಿ, ಉರಿತಾ ಇದ್ದಾಗಲೇ ನಿಂಬೆ ರಸನ ಬಿಸಿ ಇದ್ದಾಗಲೇ ಆ ಕಬ್ಬಿಣದ ಅಂಶ ಎಲ್ಲ ಬಿಟ್ಕೊಂಡ್ಬಿಟ್ಟು ಪಾತ್ರೆ ಇನ್ನಷ್ಟು ಹೊಳೆಯೋದಕ್ಕೆ ಶುರು ಮಾಡುತ್ತೆ. ಅದ್ರ ಜೊತೆಗೆ ಕಬ್ಬಿಣದ ಅಂಶ ಸೇರಿ ಅದು ಒಂಥರ ಮೆಟಾಲಿಕ್ ಸ್ಮೆಲ್ಲು ಬರೋದ್ರ ಜೊತೆಗೆ ನಮ್ಮ ಬಾಯಿಗೂ ಆ ಕಬ್ಬಿಣದ ಅಂಶ ಹೊಡಿತಾನೇ ಇರುತ್ತೆ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನೀವು ನಿಂಬೆ ರಸನ ಕಬ್ಬಿಣದ ಬಾಂಡೆಗೆ ಹಾಕಿದಾಗ ಅದು ಬೂದು ಬಣ್ಣಕ್ಕೆ ಸ್ವಲ್ಪ ಡಾರ್ಕ್, ಆ ನಿಂಬೆ ರಸ ಹಸಿರು ಥರ ಆಗಿ ಒಂದು ಸ್ವಲ್ಪ ಬೂದ್ ಥರ, ಹಸಿರು ಬೂದ್ ಥರ ಕಾಣೋದಕ್ಕೆ ಶುರು ಆಗುತ್ತೆ. ಟೇಸ್ಟ್ ತುಂಬಾ ಬದಲಾಗೋಗುತ್ತೆ. ಒಂಥರ ಒಗುಚು, ಈ ಕಲಾಯಿ ಇಡಿಸ್ತಾ ಇದ್ದ ಪದಾರ್ಥಕ್ಕೆ ಹುಳಿ ಬಿಟ್ರೆ ಏನಾಗುತ್ತೆ, ಆ ರೀತಿ ಒಂಥರ ಒಗಚೊಡಿಯುತ್ತೆ. ಅದೇ ಕಾರಣಕ್ಕೋಸ್ಕರ ಈ ಚಿತ್ರಾನ್ನ ಮಾಡುವಾಗ ಬಿಸಿ ಇರುವಾಗಲೇ ನಿಂಬೆ ಹಣ್ಣನ್ನು ಹಾಕಬಾರ್ದು ಅಂತ ಹೇಳ್ತಾ ಇದ್ರು. ಮೊದಲೆಲ್ಲ ಏನು ಮಾಡ್ತಾ ಇದ್ರು, ಆ ಕಬ್ಬಿಣದ ಬಾಂಡೆ ಮಾಡ್ತಿದ್ರಿಂದ ಗೊಜ್ಜನ್ನ ರೆಡಿ ಮಾಡಿಕೊಂಡು ನಿಂಬೆ ರಸನ ಈ ಅನ್ನಕ್ಕೆ ಹಾಕಿ ಕಲಿಸ್ಕೊಂಡ್ಬಿಟ್ಟು ಆಮೇಲೆ ಈ ಗೊಜ್ಜನ್ನ ಈ ಮೇಲ್ಗಡೆ ಅದನ್ನು ಸುರಿದ್ಬಿಟ್ಟು ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತಾಯಿದ್ರು. ಅಷ್ಟೇ ಇದಕ್ಕೆ ಕಾರಣ. ಆದರೆ ಇನ್ನೊಂದು ಕಾರಣ ಇದೆ. ಇನ್ನೊಂದು ಕಾರಣ ಏನಪ್ಪ ಅಂತ ಹೇಳಿದ್ರೆ, ನೀವು ಯಾವಾಗ ಈ ನಿಂಬೆ ರಸನ ಬಿಸಿಯಾಗಿದ್ದಾಗ ಹಾಕ್ತೀರಾ ಆವಾಗ ಆ ನಿಂಬೆ ರಸದ ಫ್ಲೇವರ್ ಬದಲಾಗೋದ್ರ ಜೊತೆಗೆ ಅದ್ರ ಹುಳಿ ಸಹ ಕಡಿಮೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ನೀವು ಆ ನಿಂಬೆಹಣ್ಣು ಚಿತ್ರಾನ್ನ ಮಾಡುವಾಗ ಬಿಸಿ ಇದ್ದಾಗಲೇ ಅದನ್ನು ಹಾಕಿದ್ರೆ, ಅಂದರೆ ಸ್ಟವ್ ಉರಿತಾ ಇದ್ದಾಗಲೇ ಹಾಕಿದ್ರೆ ಅದ್ರ ಫ್ಲೇವರ್ ಕಂಪ್ಲೀಟಾಗಿ ಬದಲಾಗೋ ಕಾರಣಕ್ಕೆ ಹಾಕಬಾರ್ದು ಅಂತ ಹೇಳ್ತಾರೆ. ಅಷ್ಟೇ ಹೊರತು ಬೇರೆ ಏನಿಲ್ಲ. ಈಗ ಸ್ಟವ್ ಆರಿಸಿದ ನಂತರ ನಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ 2-3 ಜನಕ್ಕೆ ಆಗುವಷ್ಟು ಮಾತ್ರ ಗೊಜ್ಜು ಮಾಡ್ತಾ ಇರೋದ್ರಿಂದ 1 ನಿಂಬೆಹಣ್ಣು ಹಾಕ್ತಾ ಇದ್ದೀನಿ, ಅಷ್ಟು ಸಾಕು. ನಿಮಗೆ ಬೇಕು ಅಂತಂದರೆ ಇನ್ನಷ್ಟು ಜಾಸ್ತಿ ಹಾಕೋಬೋದು, ಇನ್ನೂ 1 ನಿಂಬೆಹಣ್ಣು ಹಾಕೋಬೋದು. ಹುಳಿ ಜಾಸ್ತಿ ಆಗುತ್ತೆ, ಚೆನ್ನಾಗೇ ಬರುತ್ತೆ, ಏನು ಕೆಡೋದಿಲ್ಲ. ನಿಂಬೆ ರಸ ಹಾಕಿ ಚೆನ್ನಾಗಿ ಗೊಜ್ಜಿನಲ್ಲಿ ಬೆರೆತ್ಕೊಳ್ಳೋ ಹಾಗೆ ಕಲಿಸ್ಕೊಳ್ಳಿ. ಈಗ ಇದಕ್ಕೆ ಬೇಯಿಸಿ ಇಟ್ಕೊಂಡಿರೋಂಥ ಉದ್ರುದ್ರಾಗಿರುವಂಥ ಅನ್ನವನ್ನು ಹಾಕಿ. ಅನ್ನ ಉದ್ರುದ್ರಾಗೇ ಇರಲಿ, ಮುದ್ದೆ ಆಗಿದ್ದರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಇದಾದ ನಂತರ ನೀವು ಮೊದಲು ಉಳಿಸ್ಕೊಂಡಿದ್ರಲ್ಲ ಕೊತ್ತಂಬರಿದು ದಂಟುಗಳನ್ನ ಹಾಕಿ ಸ್ವಲ್ಪ ಎಲೆ ಹಾಕಿ ಉಳಿಸ್ಕೊಂಡು ಇಟ್ಕೊಂಡಿದ್ರಲ್ಲ, ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದನ್ನು ಈಗ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಗಲೇ ನಿಮ್ಗೆ ಹೇಳಿದ್ದೆ ಗೊಜ್ಜು ಮಾಡುವಾಗ ಅರ್ಧ ಉಪ್ಪನ್ನು ಹಾಕಬೇಡಿ, ಹಾಗೆ ಉಳಿಸ್ಕೊಳ್ಳಿ ಅಂತ. ಅದನ್ನು ಈಗ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ರೀತಿ ಕಲಿಸೋದ್ರಿಂದ, ಕೊನೆಯಲ್ಲಿ ಅನ್ನದ ಮೇಲೆ ಹಾಕಿ ಕಲಿಸೋದ್ರಿಂದ ಆ ಲೆಮನ್ ಚಿತ್ರಾನ್ನಾಗೆ ಟೇಸ್ಟ್ ಬೇರೆ ಆಗುತ್ತೆ, ಅನ್ನದ ರುಚಿ ಇನ್ನೂ ಹೆಚ್ಚಾಗುತ್ತೆ. ನಾವು ಗೊಜ್ಜಲ್ಲಿ ಹಾಕಿ ಕಲಿಸೋದಕ್ಕೂ ಈ ಅನ್ನದ ಮೇಲೆ ಹಾಕೋ ಕಲಿಸೋದಕ್ಕೂ ವ್ಯತ್ಯಾಸ ತುಂಬ ಇದೆ. ಒಂದ್ಸಲಿ ಮಾಡಿ ನೋಡಿ, ನಿಮಗೆ ಅದು ತಿಳಿಯುತ್ತೆ. ಹಾಗೆ ಈಗ ಈ ಸ್ಟೇಜಲ್ಲಿ ನೀವು ಆಗ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ಅರ್ಧ ಭಾಗ ಹಾಕಿ ಇನ್ನರ್ಧ ಭಾಗ ಉಳಿಸ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಆ ಅರ್ಧ ಭಾಗದ ಉಪ್ಪನ್ನು ಈ ಅನ್ನದ ಮೇಲೆ ಹಾಕ್ಕೊಂಡು ರೈಸನ್ನು ಚೆನ್ನಾಗಿ ಕಲಿಸಿದ್ರೆ ಲೆಮನ್ ರೈಸ್, ನಿಂಬೆ ಚಿತ್ರಾನ್ನ, ನಿಂಬೆಕಾಯಿ ಚಿತ್ರಾನ್ನ, ನಿಂಬೆಹಣ್ಣಿನ ಚಿತ್ರಾನ್ನ ನಿಮ್ಮಲ್ಲಿ ಹೇಗೆ ಕರಿತಾರೋ ಅದು ನಿಮಗೆ ಬಿಟ್ಟಿದ್ದು. ಈಗ ರೆಡಿ ನಮ್ಮ ನಿಂಬೆಹಣ್ಣಿನ ಚಿತ್ರಾನ್ನ. ಈ ಲೆಮನ್ ರೈಸ್ ಎಲ್ಲ ಸಿದ್ಧ ಆದ ನಂತರನೂ ಸಹ ನೀವು ಒಂದು ಅರ್ಧ ಗಂಟೆ, ಸಾಧ್ಯ ಆಗಲಿಲ್ಲ ಅಂದರೆ 5-10 ನಿಮಿಷನಾದರೂ ಬಿಟ್ಟು ತಿಂದು ನೋಡಿ, ಅದ್ರ ರುಚಿ ಇನ್ನೂ ಹೆಚ್ಚಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಟೈಮ್ ಇದೆಯಾ, 1 ಗಂಟೆ 2 ಗಂಟೆ ಬಿಟ್ಟು ತಿಂದು ನೋಡಿ, ಮತ್ತೆ ಮತ್ತೆ ತಿನ್ನಬೇಕು ಆ ಲೆಮನ್ ರೈಸ್ನ. ಆ ರೀತಿ ರುಚಿ ಇನ್ನಷ್ಟು ಜಾಸ್ತಿ ಆಗಿರುತ್ತೆ. ಒಂದ್ಸರಿ ಪ್ರಯತ್ನಿಸಿ ನೋಡಿ, ಎಷ್ಟು ಬದಲಾವಣೆ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ.
ನಾನು ಮಾಡಿದಂತಹ ಈ ಲೆಮನ್ ಚಿತ್ರಾನ್ನ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹಾಗೆ ನೀವು ಮಾಡಿದಾಗ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಅಷ್ಟೇ ಅಲ್ಲ, ನಿಮ್ಮಲ್ಲಿ ಏನಾದರೂ ಸಾಂಪ್ರದಾಯಿಕವಾಗಿ ಅಡುಗೆ ಅನ್ನೋದಿದ್ದರೆ ಅದು ಹೇಗೆ ಮಾಡ್ತಿದ್ರು ಆ ರೀತಿಯೇ ನನಗೆ ಬರೆದು ಕಳಿಸಿ. ಒಂದ್ಸರಿ ಮಾಡಿ ನೋಡೋಣ ಹೇಗಿತ್ತು ಅಂತ, ನಾವೆಲ್ಲರೂ ಸಹ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೆ ಭೇಟಿ ಆಗ್ತೀನಿ. ಸದಾ ನಗ್ತಾ ಇರೋಣ, ನಗಿಸ್ತಾ ಇರೋಣ. ಜೈ ಸಿಯಾರಾಮ್.